AC ರೂಮು ಬಿಟ್ಟು ಬರಬೇಕು ಎಂಬ ಪ್ರತಾಪ್ ಸಿಂಹ ಹೇಳಿಕೆಗೆ ಈಗ ಯದುವೀರ್ ಕೌಂಟ್ರನ್ನ ಕೊಡಿದ್ದಾರೆ. ಪ್ರತಾಪ್ ಸಿಂಹ ಮಾತಿಗೆ ಯದುವೀರ್ ಈಗ ಕೌಂಟ್ರನ್ನ ಕೊಡಿದ್ದಾರೆ. AC ರೂಮ್ ಬಿಟ್ಟು ಬರಬೇಕು ಅನ್ನುವಂಥ ಮಾತಿಗೆ ಈಗ ಮೈಸೂರಿನ ಬಿಜೆಪಿ ಅಭ್ಯರ್ಥಿ ನೇರವಾಗಿ ಮಾತನಾಡ್ತಿದ್ದಾರೆ. ಸಾರ್ವಜನಿಕವಾಗಿ ಬಂದರೆ ಎಲ್ಲವನ್ನೂ ಸಹಿಸ್ಕೊಳ್ಬೇಕು, ಬಿಸಿ ಸೆಕೆಯನ್ನು ಕೂಡ ಸಹಿಸಬೇಕಾಗತ್ತೆ. ಬೇರೆ ಕ್ಷೇತ್ರಗಳಲ್ಲೂ ನಾನು ಪ್ರಚಾರಕ್ಕೆ ಹೋಗ್ತೇನೆ. ಪಟ್ಟಿ ಬಂದ ತಕ್ಷಣ ಪ್ರತಾಪ್ ಸಿಂಹ ಕರೆ ಮಾಡಿದ್ರು, ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು ಅಂತ ಹೇಳಿದ್ರು. ಒಟ್ಟಿನಲ್ಲಿ ಈ ಒಂದು ವಿಚಾರವಾಗಿ ಈಗ ಅಫ್ಕೋರ್ಸ್ ಮೈಸೂರು ಬಿಜೆಪಿ ಅಭ್ಯರ್ಥಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪಟ್ಟಿ ಬಂದ ತಕ್ಷಣ ಪ್ರತಾಪ್ ಸಿಂಹ ಕರೆ ಮಾಡಿದರು, ಹೀಗಾಗಿ ಎಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು. ಸಾರ್ವಜನಿಕ ಜೀವನ ಅಂದಮೇಲೆ ಎಲ್ಲವನ್ನೂ ಕೂಡ ಸಹಿಸ್ಕೋಬೇಕಾಗತ್ತೆ, ಬಿಸಿ ಸೆಕೆ ಕೂಡ ಸಹಿಸಬೇಕಾಗತ್ತೆ, ಎಲ್ಲವೂ ಕೂಡ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಈಗ ಯದುವೀರ್ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಒಂದು ವಿಶೇಷವಾದಂಥ ಚಿಟ್ಚಾಟನ್ನು ಮಾಡಿದ್ದಾರೆ, ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಮಾತಾಡಿದ್ದಾರೆ ಯದುವೀರ್ ನೋಡೋಣ. ರಾಜಮನೆ ತಂದವರು AC ಕೊಠಡಿಯಲ್ಲಿರ್ತಾರೆ, ಜನಸಾಮಾನ್ಯ ನಡುವೆ ಹೇಗೆ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕು ಎಲ್ಲರನ್ನ ಕಾಡ್ತಾ ಇದೆ. ಸಾರ್ವಜನಿಕ ಜೀವನ ಶುರು ಆಗಿದ ನಂತರ ಅದರ ಎಲ್ಲ ಪ್ರಶ್ನೆನೇ ಇಲ್ಲ, ಬಂದೇ ಇರಬೇಕು ಎಲ್ಲ ಕಡೆ. ನಮ್ಮ ಮೈಸೂರಿನಲ್ಲಿ ಬೇಸಿಗೆ ಕಾಲದಲ್ಲಿ ಚುನಾವಣೆ ನಡೀತಾ ಇದೆ, ಇದು ಸಂತೋಷದ ವಿಷಯ. ಬಿಕಾಸ್ ಅದು ಈ ಶೆಕೆ ಮತ್ತು ಈ ಬಿಸಿಲನ್ನು ತಡೆಯುವುದು ಮತ್ತು ದ ಹೀಟ್ ಫ್ರಮ್ ಪಾಲಿಟಿಕ್ಸನ್ನು ಕೂಡ ತಡೆಯಬೇಕಾಗಿದೆ. ಎರಡು ಜೊತೆಗೆ ಯು ವಿಲ್ ಬಿ ಅ ವೆಲ್ ಮೋಲ್ಡೆಡ್ ಇಂಡಿವಿಜುವಲ್ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ತಾವು ಅಭ್ಯರ್ಥಿ ಜೊತೆಗೆ ಸ್ಟಾರ್ ಕ್ಯಾಂಪೇನರ್, ಸೊ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಸಹ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಪ್ರಚಾರಕ್ಕೆ ಆಗುವಂಥ ಕೆಲಸ ಆಗ್ತದೆ ಹೇಗೆ ಅಂತ ತೀರ್ಮಾನ ಮಾಡಿದ್ದಾರೆ. ಅದು ಯಾವ ರೀತಿ ಮುಂದುವರಿಬೇಕು ಅಂತ ಪಕ್ಷದ ನಾಯಕರು ನಮಗೆ ಸಮಯ ಇರುವಂಥದ್ದು ಹೇಗೆ ಅದನ್ನು ನಾವು ಕರೆಕ್ಟಾಗಿ ಹೋಗಬೇಕು ಅಂತ ನಮ್ಮ ಪಕ್ಷದ ನಾಯಕರು ಹೇಳ್ತಾರೆ. ಮತ್ತು ಇಲ್ಲಿ ಸ್ಥಳೀಯ ನಾಯಕರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಒಂದು ಕಡೆ ಜನರ ಸಂಪರ್ಕ, ತಾವು 5 ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಆಗಿದ್ದೀರಾ, ಆದರೆ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಹಾಲಿ ಸಂಸದಂಥ ಪ್ರತಾಪ್ ಸಿಂಹ ಇರ್ಬೋದು, ಇವರೆಲ್ಲರೂ ಪ್ರತಾಪ್ ಸಿಂಹ ಅವ್ರ ಜೊತೆ ಮಾತನಾಡಿದ್ರ ಅಥವಾ ಹೇಗಾಗಿದೆ? ಮಾತಾಡಿದರು. ಪಟ್ಟಿ ಅಧಿಕೃತವಾಗಿ ಬಂದಿದ್ದ ತಕ್ಷಣವೇ ಅವರು ಕರೆ ಮಾಡಿದರು, ನಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರು. ನಮ್ಮಲ್ಲೂ ವಿಶ್ವಾಸ ಇದೆ, ಅವರು ಸಹಕಾರ ಕೊಡ್ತಾರೆ. ಯದುವೀರವರು ಸಂಸದರಾದ ಮೇಲೆ ಮೈಸೂರು ಯಾವ ರೀತಿ ನೋಡ್ಬೋದು? ಯದುವೀರವರ ಕನಸುಗಳೇನು? ನನಗೆ ಮೊದಲನೇದಾಗಿ ಅನೇಕರು ಮಾಡಿರುವಂಥದ್ದು ಕೊಡುಗೆಗಳನ್ನು ಮತ್ತು ಅವರ ಕಾಂಟ್ರಿಬ್ಯೂಷನನ್ನು ಕೂಡ ಅದು ಮುಂದುವರಿಬೇಕಾಗಿದೆ. ಅಭಿವೃದ್ಧಿ ಕೆಲಸಗಳನ್ನು ಯಾವತ್ತೂ ನಿಲ್ಲೋದಿಲ್ಲ, ಅದನ್ನೆಲ್ಲನೂ ಮುಂದುವರಿಬೇಕಾಗಿದೆ. ಎರಡನೇದು, ಇದು ದಕ್ಷಿಣ ಭಾರತಕ್ಕೆ ಒಂದು ಪ್ರವಾಸೋದ್ಯಮದ ಒಂದು ಕೇಂದ್ರ ಆಗಬೇಕು. ಬಹುಶಃ ಇಡೀ ಜಗತ್ತಿನಲ್ಲೇ ನೀವು ನೋಡೋಕ್ಕೆ ಹೋದರೆ ಉತ್ತರ ಭಾರತದ ಎಷ್ಟೋ ಜಾಗಗಳು ಅದು ಭಾಳ ನಮ್ಮ ಭಾರತದ ಒಂದು ತಕ್ಷಣ ಮನಸ್ಸಿಗೆ ಒಂದು ಪಿಕ್ಚರ್ ಬಂದಿದ ತಕ್ಷಣ ಅದು ಉತ್ತರ ಭಾರತದ ಎಷ್ಟೋ ಜಾಗ ಬರುತ್ತೆ. ಅದೇ ರೀತಿ ಮೈಸೂರು ಬರಬೇಕು ಅಂತ ನಾವು ಅಂಥ ಕೆಲಸ ಮಾಡಬೇಕಾಗಿರುವಂಥದ್ದು ಭಾಳ ಮುಖ್ಯವಾದದ್ದು. ಅದರ ಜೊತೆಗೆ ಮೈಸೂರಿನ ಸಂಸ್ಕೃತಿ ಮತ್ತು ನಮ್ಮ ಅನೇಕವಾದ ಪರಂಪರೆ ಇಲ್ಲಿ ಅದೆಲ್ಲರ ಸಂರಕ್ಷಣೆ ಮಾಡಿ ಮುಂದುವರಿಬೇಕಾಗಿದೆ. ಇದು ಒಂದು ಯೋಗ ಕ್ಯಾಪಿಟಲನ್ನು ಆಗಬೇಕು. ಮತ್ತು ಯೋಗ ಪರಂಪರೆ ಆಧುನಿಕ ಕಾಲದಲ್ಲಿ ಮೈಸೂರಿನ ಪ್ರಭಾವ ಭಾಳ ದೊಡ್ಡದು. ಅದೆಲ್ಲನೂ ನಾವು ಭಾಳ ದೊಡ್ಡ ಪ್ರೋತ್ಸಾಹ ಕೊಡಬೇಕು. ಸಮಾಜದ ಕಡೆ ಅದನ್ನು ಉತ್ತಮಗೊಳಿಸುವುದಕ್ಕಾಗಿ ಅನೇಕ ಸ್ಕೀಮ್ಗಳಿದೆ. ಅದನ್ನು ಕೆಳಗೆ ನಮ್ಮ ಒಂದು ಎಲ್ಲ ಗ್ರಾಮಗಳನ್ನು ಮುಟ್ಟಬೇಕು ಅಂತ ಅದನ್ನು ಕೂಡ ಕೆಲಸ ಮಾಡುವಂಥ ಮುಂದೆ. ರಾಜಕಾರಣ ಅಂದರೆ ಆರೋಪ ಪ್ರತ್ಯಾರೋಪ ಅನ್ನೋ ಪರಿಸ್ಥಿತಿಗೆ ಮನಸ್ಥಿತಿಗೆ ತಲುಪಿದ್ದಾರೆ. ಯದುವೀರವರು ಸಹ ಈ ಆರೋಪ ಪ್ರತ್ಯಾರೋಪಗಳಲ್ಲಿ ನಂಬಿಕೆ ಇಡ್ತಾರೆ ಅಥವಾ ಬೇರೆ ತಮ್ಮದೇ ಆದಂಥ ದಾಟಿಯಲ್ಲಿ ಹೋಗ್ತಾರೆ? ರಾಜಕಾರಣ ಬದಲಾವಣೆಗಳು ಆಗ್ತಾ ಹೋಗ್ತಾ ಇರುತ್ತೆ, ಆದರೆ ಅದರಲ್ಲಿ ಪಾಸಿಟಿವ್ ಆಗಿ ಒಂದು ಬದಲಾವಣೆ ಆದರೆ ಅದೇ ಒಳ್ಳೆಯದು.